ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಏನು ಹೇಳಬೇಕು ಇಂಥವರಿಗೆ ಅಂತಂದರೆ ಏನೋ ಅಂತಾರಲ್ಲ ಒಂದು ನಾವು ಸತ್ತಂಗೆ ಮಾಡ್ತೀವಿ ನೀವು ಒತ್ತಂಗೆ ಮಾಡಿ ಅಂತ ಹೆಂಗಾಯ್ತು ಪರಿಸ್ಥಿತಿ. ನಮ್ಮ ಮಕ್ಕಳು ತಪ್ಪೇ ಮಾಡಿಲ್ಲ ಅವ್ರನ್ನ ಬಿಟ್ಬಿಡಿ ಅಂಥೇಳಿ ಮಹಿಳೆಯರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಎಂಥ ಪರಿಸ್ಥಿತಿ ನೋಡಿ. ಅಂದರೆ ಈ ನಿನ್ನೆ ಏನು ಘಟನೆ ಆಯ್ತಲ್ಲ ನಾಗಮಂಗಲದಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರನ್ನು ಯಾರ ಮೇಲೆ ಅನುಮಾನ ಇದೆ ಅದೆಲ್ಲವನ್ನ ಕರ್ಕೊಂಡು ಈಗ ವಿಚಾರಣೆ ಮಾಡ್ತಿದ್ದಾರೆ. ಆದರೆ ನಮ್ಮ ಮಕ್ಕಳು ತಪ್ಪೇ ಮಾಡಿಲ್ಲ ಅಂಥೇಳಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಅಮಾಯಕರು ಸರ್, ನಮ್ಮ ಮಕ್ಕಳು ಬಿಟ್ಬಿಡಿ ಅಂಥೇಳಿ ಅಮಾಯಕರು ಅಂತ ಇದು ಫಸ್ಟ್ ಟೈಮ್ ಏನಲ್ಲ ಹಿಂಗೆ ಹೇಳ್ತಾರೆ. ಬಟ್ ಅವರಿಗೆ ಅಂದರೆ ಅಮಾಯಕರಾಗಿದ್ರೆ ಖಂಡಿತವಾಗಿ ಕೂಡ ಬಿಟ್ಟು ಕಳಿಸ್ತಾರೆ. ಬಟ್ ವಿಚಾರಣೆ ಅಂತೂ ಆಗಬೇಕಲ್ವಾ. ಏನೇ ಇದ್ರೂ ಕೂಡ ಅಲ್ಲಿ ಈ ಪ್ರಕರಣದಲ್ಲಿ ಇಂಥ ಗಲಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಡ್ದು ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ವಿಚಾರಣೆ ಆಗಬೇಕಾಗತ್ತೆ, ವಿಚಾರಣೆ ಆಗತ್ತೆ. ಒಂದು ವೇಳೆ ಅವ್ರು ಇದ್ದರು ಈ ಪ್ರಕರಣದಲ್ಲಿ ಅವರಿದ್ದರು ಅಂತಂದರೆ ಅವ್ರಿಗೆ ಏನಾಗಬೇಕು ಅದು ಮಾಡ್ತಾರೆ, ಇಲ್ಲ ಅಂತಂದರೆ ಕಳಿಸ್ತಾರೆ. ಆದರೆ ಈ ರೀತಿಯಾಗಿ ಬಂದು ಸ್ಟೇಷನ್ ಮುಂಭಾಗದಲ್ಲಿ ಬಂದು ಗೊತ್ತಿಲ್ಲದ ರೀತಿಯಲ್ಲಿ ಹಿಂಗೆ ಮಾಡ್ತಾರೆ. ನಾನು ಆಗಲೇ ಹೇಳಿದಲ್ಲ, ಏನಂತಾರಲ್ಲ ನಾವು ಸತ್ತಂಗೆ ಮಾಡ್ತೀವಿ ನೀವು ಹೊತ್ತಂಗೆ ಮಾಡಿ, ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂತೀವಿ. ತಪ್ಪು ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಬಿಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಪೊಲೀಸ್ನವರು ಕೂಡ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಕಾನೂನಿನ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಚಾರಣೆಗೆ ಕರ್ಕೊಂಡು ಬಂದಿದ್ದೀವಿ, ಒಂದು ವೇಳೆ ತಪ್ಪು ಮಾಡಿಲ್ಲ ಅಂತಂದರೆ ನಾವು ಬಿಟ್ಟು ಕಳಿಸ್ತೀವಿ ಅಂತ. ಆದರೆ ನೋಡಿ ಅಲ್ಲಿ ಇಂಥ ಘಟನೆ ಆಗತ್ತೆ, ಆ ಮಹಿಳೆಯರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತಂದರೆ ಇಂಥವ್ರಿಗೆ ಏನು ಹೇಳಬೇಕು ಅಂತ. ಈಗ ಅಲ್ಲಿ 144 ಸೆಕ್ಷನ್ ಜಾರಿ ಇದೆ, ಆ ರೀತಿಯ ಗುಂಪು ಸೇರಬಾರ್ದು ಅಂತ. ಆದರೂ ಕೂಡ ಅಲ್ಲಿ ಸೇರಿದ್ದಾರೆ. 14ನೇ ತಾರೀಕು ಅಂದರೆ ಇನ್ನು 2 ದಿನಗಳ ಕಾಲ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಜೊತೆಗೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.